ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಭರ್ಜರಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರ ಅಂದರೆ ಸೌಮ್ಯಾ ರೆಡ್ಡಿ ಅವರ ತಂದೆ ರಾಮಲಿಂಗಾರೆಡ್ಡಿ ಪ್ರತಿನಿಧಿಸುವಂಥ ಕ್ಷೇತ್ರ. ಅಲ್ಲಿ ರೋಡ್ ಶೋ ಮಾಡಿದ್ದಾರೆ. ರೋಡ್ ಶೋ ಮೂಲಕ ಮತಬೇಟಿ ಆಡಿದ್ದಾರೆ. ತಮಿಳುನಾಡಿನ ಶಾಸಕರನ್ನ ಕರೆಸಿ ಸೌಮ್ಯಾ ರೆಡ್ಡಿ ಮತಯಾಚಿಸಿದ್ದಾರೆ. ಹೊಸೂರು ಶಾಸಕ ಪ್ರಕಾಶ್, ತಳಿ ಶಾಸಕ ರಾಮಚಂದ್ರನ್ ಸೌಮ್ಯಾ ರೆಡ್ಡಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಅಂದರೆ ತಮಿಳು ಮತದಾರರ ಸಂಖ್ಯೆ ಹೆಚ್ಚಿರುವಂಥ ಏರಿಯಾಗಳಲ್ಲಿ ತಮಿಳು ಶಾಸಕರ ಮುಖಾಂತರ ಮತಯಾಚನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿದ್ದಾರೆ. ನೋಡೋಣ. ಲೋಕಸಭಾ ಚುನಾವಣಾ ಕಾವು ದಿನೇ ದಿನೇ ಏರ್ತಾ ಇದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಸೌಮ್ಯಾ ರೆಡ್ಡಿ ಅವರು ಇವತ್ತು ಬಿಟಿಎಂ ಲೇಔಟ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅವ್ರದ್ದು ನಮ್ಮ ಜೊತೆ ಮಾತನಾಡಲಿಕ್ಕೆ ಈಗ ಸ್ವತಃ ಸೌಮ್ಯಾ ರೆಡ್ಡಿ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಚುನಾವಣೆಗೆ ಪ್ರಚಾರಕ್ಕೆ ಇನ್ನೊಂದು ದಿನ ಬಾಕಿ ಇದೆ. ತಾವು ಸಾಕಷ್ಟು ದಿನಗಳಿಂದ ಪ್ರಚಾರ ಮಾಡ್ತಿದ್ದೀರಾ. ಯಾವ ರೀತಿ ವಾತಾವರಣ ಇದೆ ಮೇಡಮ್ ನಿಮ್ಮ ಕ್ಷೇತ್ರದಲ್ಲಿ? ವಾತಾವರಣ ಅದ್ಭುತವಾಗಿದೆ ಸರ್. ತಾವೇ ನೋಡ್ತಿದ್ದೀರಿ, ಒಂದು ಹಬ್ಬದ ವಾತಾವರಣ ಇದೆ. 26ನೇ ತಾರೀಕು ಯಾವಾಗ ಬರುತ್ತೋ ಅಂತ ಎಲ್ಲರೂ ಕಾಯ್ತಿದ್ದಾರೆ. ಯಾಕಂದ್ರೆ ಈಗ ಇಡೀ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯ ಅಲೆ ಇದೆ. ನನ್ನನ್ನು ಒಬ್ಬ ಜನಪ್ರತಿನಿಧಿ ಆಗಿ ನೋಡಿದ್ದಾರೆ. ಎಲ್ಲರೂ ಸಹ ನೋಡಿ ಅವರ ಸ್ವಂತ ಎಲೆಕ್ಷನ್ ಅಂದ್ಕೊಂಡು ಅವರೇ ನಮ್ಮ ವಿಶೇಷವಾಗಿ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು ಇಡೀ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಮನೆಗಳಿಗೆ ಹೋಗಿ, ಇನ್ಫ್ಯಾಕ್ಟ್ ಈಗ ರ್ಯಾಲಿ ಇರ್ಬೋದು, ಅನೇಕ ಈ ರೀತಿ ಸಭೆಗಳಿರ್ಬೋದು, ಭಾಳ ಚೆನ್ನಾಗಿದೆ. ಈಗ ನೋಡಿ, ಒಬ್ಬ ಸಂಸದರಾಗಿ ನಮ್ಮ ಕನ್ನಡಿಗರ ಧ್ವನಿಯಾಗಿರಬೇಕು. ಆಮೇಲೆ ವಿಶೇಷವಾಗಿ ಅವರು ಜನರ ನಾಡಿ ಮಿಡಿತ ತಿಳ್ಕೊಂಡು ಜನರ ಪರ ಹೋರಾಟ ಮಾಡಬೇಕು. ಏನೇ ಅನ್ಯಾಯ ಆದರೂ ಸಹ ಗುರು ರಾಘವೇಂದ್ರ ಬ್ಯಾಂಕ್ ಸಮಸ್ಯೆ ಆಗಿರ್ಬೋದು, ಇಲ್ಲಿನ ಸ್ಥಳೀಯ ಬೆಂಗಳೂರಿನ ಸಮಸ್ಯೆಗಳಿರ್ಬೋದು. ಸೊ ಹಾಗಾಗಿ ಜನ ಎಲ್ಲರೂ ಬಂದು ನೀವು ನಿಜವಾಗ್ಲೂ ಒಬ್ಬ ಸೂಕ್ತ ವ್ಯಕ್ತಿ, ನಿಮ್ಮಂಥವರು ಒಬ್ಬ ಸಂಸದರಾಗಬೇಕು, ನಾವು ಕಾಯ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ ಕ್ಷೇತ್ರದಂತ ನೀವು ಈಗಾಗಲೇ ಸಂಚಾರ ಮಾಡಿದ್ರ, ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಹೇಳೋದಾದ್ರೆ? ಸರ್, ಈಗ ನಮ್ಮ ಬೆಂಗಳೂರು ಸುಮಾರು ಒಂದು 30 ವರ್ಷದಿಂದ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಈಗ ನೋಡಿ, ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೋ ಅಲ್ಲಿ ಒಳ್ಳೆ ಕೆಲಸಗಳಾಗಿದೆ. ತಾವು ನೋಡಿಕೊಂಡು ಬರ್ತಾ ಇದ್ದೀರಿ. ಆದರೆ ಎಲ್ಲೋ ಒಂದು ಕಡೆ ನಮಗೆ ನೋಡಿ, ನಿನ್ನೆ ಒಂದು ಕ್ಷೇತ್ರಕ್ಕೆ ಹೋಗಿದೆ, 2 ಕ್ಷೇತ್ರಕ್ಕೆ. ಅಲ್ಲಿ 15 ವರ್ಷದಿಂದ BJP ಶಾಸಕರು, 5 ವರ್ಷದಿಂದ BJP MP. ಆ ಅಪಾರ್ಟ್ಮೆಂಟಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ಹೇಳ್ತಿದ್ದಾರೆ. ಪಾಪ ಅಪಾರ್ಟ್ಮೆಂಟ್ ಪ್ರೆಸಿಡೆಂಟ್ ಅವರು ಬಿದ್ದೋಗಿ ಮೂಗೆಲ್ಲ ತಲೆಯೆಲ್ಲ ಮುರ್ಕೊಂಡಿದ್ದಾರೆ ಒಂದು ಟ್ರಾಫಿಕ್ ಸಮಸ್ಯೆಯಿಂದ. ನಾನು ಅವ್ರನ್ನ ಏನು ಪ್ರಶ್ನೆ ಮಾಡಿದ್ದು ಅಂದರೆ, ನಿಜವಾಗ್ಲೂ ಅವರ ಜನಪ್ರತಿನಿಧಿಗಳು ಏನು ಮಾಡ್ತಾಯಿದ್ರು ಇಷ್ಟು ದಿವಸ. ಸೊ ಹಾಗಾಗಿ ನಮ್ಮ ಬೆಂಗಳೂರಿನ ಹಿತದೃಷ್ಟಿಯಿಂದ, ನಮ್ಮ ಬೆಂಗಳೂರು ದಕ್ಷಿಣದ ಹಿತದೃಷ್ಟಿಯಿಂದ ಒಬ್ಬ ಜನರನ್ನ ಸ್ಪಂದಿಸುವಂಥ ಒಬ್ಬ ಸಂಸದರು ಬೇಕು. ಆಮೇಲೆ ಪಕ್ಷಾತೀತವಾಗಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಬೇಕು. ಆಮೇಲೆ ವಿಶೇಷವಾಗಿ ಕನ್ನಡಿಗರ ಧ್ವನಿಯಾಗಿದ್ದುಕೊಂಡು ನಮಗೆ ಸಿಗಬೇಕಾಗಿರುವಂಥ ನಮ್ಮ ಪಾಲನ್ನು ಜಗಳ ಮಾಡಿ, ಹೋರಾಟ ಮಾಡಿ ನಮ್ಮ ರಾಜ್ಯಕ್ಕೆ ಬರುವಂಥ ಕೆಲಸ ಮಾಡಬೇಕು. ಇವಿಷ್ಟು ಸೌಮ್ಯಾ ರೆಡ್ಡಿ ಮಾತಾಗಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.